ಚಿಕ್ಕಬಳ್ಳಾಪುರ ಜನ ಅವ್ರು ಇಷ್ಟಪಡಬೇಕು, ಒತ್ತಾಯವನ್ನಾಗಬೇಕು ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಮುಂದಿನ ಶಾಸಕರು ಯಾರು ಅಂತ ನಮ್ಮ ನಾಯಕರಾದ ಡಾಕ್ಟ್ರು ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಯಲಹಂಕ ವಿಶ್ವನಾಥ್ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೂ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮ್ಗೆ? ಯಾಕೆ ಬೇರೆಯವ್ರು ಯಾರು ನಿಮ್ಮ ಜೊತೆ ಬುಜುಕ್ ಕೊಟ್ಟು ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದಿದ್ದ ದುಡ್ಡುಗಳು ತಗೊಂಡ್ಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಎಸ್, ಚಿಕ್ಕಬಳ್ಳಾಪುರ ರಾಜಕೀಯಕ್ಕೆ 2013ರಲ್ಲಿ ಎಂಟ್ರಿ ಕೊಟ್ಟಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಸ್ಪರ್ಧೆಗಳ ಕಾರ್ಯಕ್ರಮಗಳ ಮೂಲಕ ಪ್ರತಿ ಮನೆಗೆ ಪರಿಚಯವಾದಂತಹ ನಾಯಕ. ಮೊದಲಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಅತ್ಯಧಿಕ ಮತಗಳಿಂದ ಗೆದ್ದು ಬೇಗಿದ್ರು. ಇನ್ನು ಎರಡನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧಿಸಿ ಗೆದ್ದು ಕಾರಣಾಂತರಗಳಿಂದ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಪಕ್ಷ ಸೇರಿದ್ರು. ಇನ್ನು ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಬೈ ಎಲೆಕ್ಷನ್ ಅಲ್ಲಿ 80,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಕಮಲವನ್ನು ಅರಳಿಸಿದ್ರು. ಇದಾದ ಬಳಿಕ 2023ರಲ್ಲಿ ನಡೆದ ಚುನಾವಣೆಯಲ್ಲಿ 11,000 ಮತಗಳ ಅಂತರದಿಂದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಆದರೆ ಈ ಸೋಲು ಸಹಿಸಲಾರದ ಸುಧಾಕರ್ MP ಚುನಾವಣೆಗೆ ಟಿಕೆಟ್ ಪಡೆಯೋಕೆ ಹರಸಾಹಸ ಪಟ್ಟರು. ಅಂದು ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ತಮ್ಮ ಮಗ ಅಲೋಕ್ ವಿಶ್ವನಾಥ್ಗೆ ಲೋಕಸಭಾ ಟಿಕೆಟ್ ಕೇಳಿದ್ರು. ಈ ಕಡೆ ಸಂಸದ ಸುಧಾಕರ್ ಅವರು ಸಹ ತನಗೂ ಟಿಕೆಟ್ ಬೇಕು ಅಂತ ಹೇಳಿದ್ರು. ಈ ವೇಳೆ ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಂಡಿದ್ರು. ಅಂದು ವಿಧಾನಸಭಾ ಚುನಾವಣೆಗೆ ಮತ್ತೆ ಬರೋದಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ರಂತೆ. ಇನ್ನು ವಿಶ್ವನಾಥ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲುವುದಕ್ಕೆ ಅವರು ಸಹ ಕಾರಣವಾಗಿದ್ದರು. ಇನ್ನು ಕೆಲವು ದಿನಗಳ ಹಿಂದೆ ಸಂಸದ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಬೇಕಾದ್ರೆ ರಾಜ್ಯದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಿಂಟ್ ಕೊಟ್ಟಿದ್ದ ವಿಚಾರ ಸದ್ದು ಮಾಡಿತ್ತು. ಈ ವಿಚಾರ ಯಲಹಂಕ ಶಾಸಕ ವಿಶ್ವನಾಥ್ ಕಿವಿಗೂ ಬಿದ್ದಿತ್ತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅವರು ನಡೆಸಿದ ಹೊದಿಕೆಗಳ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ವಿಶ್ವನಾಥ್ ಅವರು ಸಂಸದ ಸುಧಾಕರ್ ಅವರು ಕೇಂದ್ರದ ಮಟ್ಟದಲ್ಲಿ ಇದ್ರೇನೆ ಒಳ್ಳೆಯದು, ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿ, ನಮ್ಮ ಸಹಕಾರ ಕೊಟ್ಟು ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿಸುವ ತಾಕತ್ತು ಅವರಿಗಿದೆ, ವಿಧಾನಸಭಾ ಚುನಾವಣೆಗೆ ಈ ಬಾರಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅಂಥವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇಂಥವ್ರು ಮುಂದಿನ ದಿನಗಳಲ್ಲಿ ಇವ್ರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಮಾಡ್ತೀರಾ ನಿಮ್ಮ ಕಡೆ? ನೋಡ್ರಿ, ಒಂದು ಈಗ ಯುವಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡಿರ್ಬೋದು 45 ವರ್ಷದ ವಹಿಸಿರ್ತಕ್ಕಂಥವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಮಾಡವ್ರೆ. ನರೇಂದ್ರ ಮೋದಿ ಅವ್ರ ಕೈಲಿ ಇರ್ತಕ್ಕಂಥದ್ದು ಯುವಕರಿಗೆ ಅಧಿಕಾರವನ್ನು ಕೊಡಬೇಕು, ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ MP ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅಲ್ಲ ಕಡೆಗೆ. ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ. 8 ವರ್ಷದಿಂದ ಅವ್ರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು. ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಓಡಾಡು ಅಂತ ಹೇಳಿದ್ದೀವಿ. ಮುಂದೆ ಖಂಡಿತವಾಗಿ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ. ಮತ್ತು ಜನಗಳ ಅಭಿಪ್ರಾಯ ಭಾಳ ಪ್ರಮುಖವಾಗಿ ಇಲ್ಲಿನ ಚಿಕ್ಕಬಳ್ಳಾಪುರ ಜನ ಅವ್ರು ಇಷ್ಟಪಡಬೇಕು, ಒತ್ತಾಯವನ್ನಾಗಬೇಕು ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸರ್, ಈ ಹಿಂದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ನೀವು ಒಂದು ಹೇಳಿಕೆಗಳನ್ನು ಕೊಡ್ತಿದ್ರಿ. ಇವತ್ತು ಅಂಥವರು ರಾಷ್ಟ್ರೀಯ ರಾಜಕಾರಣಕ್ಕೆ ಅವಶ್ಯಕ, ಅವ್ರು ಮಿನಿಸ್ಟರ್ ಆಗಬೇಕು ಅಂತ ಕೂಡ ಹೋಗ್ತಿದ್ದೀರಿ. ಏನು ನೋಡ್ರಿ, ಇದು ಸಹಜವಾಗಿ ಇರ್ತದೆ. ನಾನು ಹೇಳಿದ್ದೀನಲ್ಲ, ನಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಅಲ್ಲ. ಅದು ಒಂದು ಸರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ನಾವು ದೂಸರ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತೀವಿ, ಬಿಟ್ಟರೆ ನಾವು ಎಲ್ಲೂ ಕೂಡ ಆಗಿಲ್ಲ. ಅವರು ನಮ್ಮ ಗೌರವಾನ್ವಿತ ಸಂಸದರು. ನಾನು ಹೇಳಿದ್ದೀನಿ, ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು. ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕಲ್ಲ, ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ. ಮತ್ತು ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಬರ್ತೀವಿ. ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ. ಯಾವುದೋ ಒಂದು ತಪ್ಪು ಅರ್ಥದ ಕಾರಣದಿಂದ ಲೋಕಸಭಾ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಬದಲಾವಣೆ ಆಯಿತು. ಅದ ಮೇಲೆ ನಾವೇನು ಕೂಡ ಮಾತಾಡಲಿಲ್ಲ. ಏನು ಜವಾಬ್ದಾರಿಯನ್ನು ತಗೊಂಡೇ ಪಾರ್ಟಿ ಕೆಲಸ ಕಾಡಬೇಕು ಅಂತಿಲ್ಲ. ಈಗೆಲ್ಲ ಇಷ್ಟು ಜನ ಕಾರ್ಯಕರ್ತರು ಬಂದವರು ಯಾರಿಗೆ ಜವಾಬ್ದಾರಿ ಐತೆ? ಕೆಲಸ ಮಾಡ್ತಾರೆ. ಸಂದೀಪ್ ರೆಡ್ಡಿ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಏನು ಜವಾಬ್ದಾರಿ ಆಯಿತೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಅಧಿಕಾರ ತಗೊಂಡೇ ನಾವು ಮಾಡಬೇಕು ಅಂತಿಲ್ಲ. ಮುಂದೆ ದಿನ ಒಳ್ಳೆಯದಾಗ್ತದೆ.
ಇನ್ನು ಯಾವಾಗ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯ ಟಿಕೆಟ್ ವಿಚಾರವಾಗಿ ಸಂಸದ ಸುಧಾಕರ್ ಅವರನ್ನ ತಳ್ಳಿ ಹಾಕಿದ್ರು, ಇತ್ತ ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯ ವಲಯದಲ್ಲಿ ಬೆಂಕಿ ಹತ್ಕೊಂಡು ಧಗನೇ ಉರಿಯುತ್ತಿದೆ. ಸಂಸದ ಸುಧಾಕರ್ ಅವರ ಬೆಂಬಲಿಗರು ಬೆಂಕಿ ಉಂಡಗಳನ್ನೇ ಉಗುಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ವಿಶ್ವನಾಥ್ ಅವರು ಮಾಹಿತಿ ಇಲ್ಲದೆ ಮಾತನಾಡಿದ್ದಾರೆ. ಸಂಸದ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿದವರು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು, ಇಲ್ಲಿನ ಜನರ ಸೇವೆ ಮಾಡಬೇಕು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಮುಂದಿನ ಶಾಸಕರು ಯಾರು ಅಂತ ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ವಿಚಾರವಾಗಿ ಒಂದು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ಈ 3 ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟ್ರು ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಬಂದಿರತಕ್ಕಂಥ ಯಲಹಂಕ ವಿಶ್ವನಾಥ್ ಅಣ್ಣವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ನಾನು ಅವ್ರಿಗೆ ಹೇಳೋ ಅಂಥ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ, ಆದರೆ ಇಲ್ಲಿನ ವಾಸ್ತವಾಂಶಗಳು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರುಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತಾ ಇದ್ದಾರೆ, ಎಲ್ಲ ಪಕ್ಷದ ಮುಖಂಡರುಗಳು ಮಾತಾಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು MLA ಆಗಿ ಆಗಬೇಕು. ಅದಕ್ಕೋಸ್ಕರ ವಿಶ್ವನಾಥ್ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ, ಮುಂದಿನ MLA ಇನ್ನೊಬ್ಬರು ಅಂತ. ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ, ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು. ನಮ್ಮ ಸುಧಾಕರ್ ಅಣ್ಣವರು ಅಂಥ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂಥವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ್ ಅವರು ಹೇಳಿದ್ದಾರೆ. ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಿವಾರ್ಯ ಆಗಿದೆ, ಏನು ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಇಲ್ಲಿ ನೆಕ್ಸ್ಟ್ ಅವರೇ ಶಾಸಕರಾಗಿ ಬರಬೇಕಂತೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ತಿರ್ಗಾ ಏನು ಅದು ಒಂದು ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ ಏನು ತೀರ್ಮಾನ ತೊಗೊತಾರೋ ಅದು ಬದ್ಧವಾಗಿದೆ. ಅಂದರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರು ಶಕ್ತಿ ಎಷ್ಟು, ಅವರ ಸಂಘಟನೆ ಏನು, ಒಬ್ಬರು ನಾಯಕರನ್ನ ಬೆಳೆಸ್ಬೇಕಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ, ಹಗಲಿರುಳು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು. ಇನ್ನು ಯಾವಾಗ ಸಂಸದ ಸುಧಾಕರ್ ಬೆಂಬಲಿಗರು ಯಲಹಂಕ ಶಾಸಕ ವಿಶ್ವನಾಥ್ ವಿರುದ್ಧ ಟಾಂಗ್ ಕೊಟ್ಟರೋ ಇದಕ್ಕೆ ಕೆಂಡಾಮಂಡಲ ಆಗಿರುವ ವಿಶ್ವನಾಥ್ ಅವರ ಬಂಟ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮತ್ತೆ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಕೆಲಸ ಮಾಡಿ ನಂತರ ವ್ಯಕ್ತಿ ಪೂಜೆ ಮಾಡಿ, ಅದು ಬಿಟ್ಟು ಏನೇನೋ ಮಾತಾಡಬೇಡಿ ಅಂತ ಬೆಂಕಿಯ ಕೆಂಡಗಳನ್ನೇ ಕಾರಿದ್ದಾರೆ ಅಂತ ಅವರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿ ಸಹಜ. ಒಂದು ಪಕ್ಷ ಅಂದಮೇಲೆ 4-5 ಜನ ಟಿಕೆಟ್ ಕೇಳ್ತಾರ್ರಿ. ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ನೀವು ಟಿಕೆಟ್ ತಂದಿದ್ದು ಮಾರನೇ ದಿವಸ ನಿಮಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಜ್ಞಾನ ಇಲ್ವಾ ನಿಮಗೆ? ಅದೇ ಸುಧಾಕರ್ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು. ನಾನು ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಫೋನ್ ಮಾಡಿ ಹೇಳಿದ್ದೆ, ನೀವು ಬರ್ದಿರೋ ಹೋಗಲಿ, ನರೇಂದ್ರ ಮೋದಿ ಅವ್ರದ್ದು ಎಲೆಕ್ಷನ್ನು, ನನ್ನ ದೇಶದ ಎಲೆಕ್ಷನ್ನು, ಸುಧಾಕರೆಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ. ವಿಶ್ವಣ್ಣ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು, ಮುನ್ರಾಜ್ ಅವ್ರನ್ನ ಕರೆಸಿದ್ರು, ರವಿನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದ್ರು, ಇದರಿಂದ ಗೌರಿಬಿದನೂರಿಂದ ಎಲ್ಲರೂ ಕೆಲಸ ಮಾಡಬೇಕು. ಏನಾಗಿದೆ ಟಿಕೆಟ್ಗೆ ಹೋರಾಟ ಮಾಡಿದ್ದಾಗೋಯ್ತು, ಕೆಲಸ ಮಾಡಬೇಕು ಅಂತ ಹೇಳಿದಾರ್ರಿ. ಕೆಲಸ ಮಾಡಿದ್ದೀವಿ ನಾವು. ಬೇರೆ ಬೇರೆ ಮಾತಾಡೋಕ್ಕೆ ಬರುತ್ತೆ ನಮಗೂ. ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂಥ ಒಂದು ಜಾಗದಲ್ಲಿ ಏನಂದರೆ ಅದು ಬಂದು ಮಾತಾಡ್ತೀರಾ. ನೆನ್ನೆ ಯಾರೋ ಕೇಳ್ತಿದ್ರು, ಕಚೇರಿ ಯಾಕಾಗಿಲ್ಲ ನಿಮ್ಮದು, ಯಾಕೆ ಕಚೇರಿ ಇಲ್ಲ ಅಂತ ನೀವು ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಯೋಗ್ಯತೆ ಕೂಡ ಇಲ್ಲ. 5 ವರ್ಷದಿಂದ ಇದೇ ಸುಧಾಕರ್ ಬರೋಕ್ಕೆ ಮೊದಲೇ ನಾವು CS ಐಟ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ 75 ಲಕ್ಷ ರೂಪಾಯಿ ದುಡ್ಡು ಕಟ್ವಿ, DD ಕಟ್ಟಿ ನಮ್ಗೆ ರಿಜಿಸ್ಟ್ರ್ ಮಾಡಿಸಿದ್ದೀವಿ ರೀ. ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದೀವಿ. ನಮ್ಮದು ಏನು ಕುಪ್ಪಳ್ಳಿ ಪಂಚಾಯತಿನಲ್ಲಿ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ 5-6 ವರ್ಷ ಆದ್ರೂ ಅದು ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ ನನ್ನ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಆಫೀಸು. ಇವತ್ತು ಒಂದು ಆಫೀಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ದೊಡ್ಡ ಮಾತೇ ಮಾತಾಡ್ತೀರಾ. ಫಸ್ಟ್ ಮನೆ ಕಟ್ರಪ್ಪ, ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ.
ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ಬರಿಗೆ ಬರಲ್ಲ. ಬದ್ಧತೆ ಇದೆ ಏನ್ರಿ ನಿಮ್ಗೇನಾದರೂ? ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದರೂ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ. ಏನು ಅದ್ರ ಅರ್ಥ? ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನ್ರಿ? ಯಡಿಯೂರಪ್ಪ ಅಂದರೆ ಅವ್ರಿಗೆ ಪ್ರಾಣ ರೀ. KJP ಮಾಡಿ ಹೋದ್ರು ಬಾ ಅಂತಂದರು, ಹೋದ್ರೇನ್ರಿ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು? ಆವತ್ತು ಗೆಲ್ಲಿ ಸೋಲ್ಲಿ ನನ್ನ BJP ಅಂತ ನಿಂತ್ಕೊಂಡ್ರು. ವ್ಯಕ್ತಿಯಿಂದ ಹೋಗೋದಲ್ಲ, ಕಾರ್ಯಕರ್ತರ ಪಕ್ಷ ಇದು. ಮಾತುಗೆ ಮುಂಚೆ ಹೇಳ್ತೀರಾ BJP ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ, ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 2019 ನಮ್ಮ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ರಿ. MP ನಿಂತಾಗ 95,000 ಓಟು ಹಿಸ್ಟ್ರಿ. ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್. ಅವತ್ತು ದಳ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು. 95,000 ಹಣ, ಅದಕ್ಕೆ ಮೊದಲು 35,000 MP ಅವ್ರಿಗೆ ಬಂದಿತ್ತು. ರವಿನಾರಾಯಣ ರೆಡ್ಡಿ ಅವರು ಒಬ್ಬರು, ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ದರೆ ನಮ್ಮದು ZP ಸೀಟು. ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದ್ದಾರ್ರಿ. ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಭಜಿತ ಕೋಲಾರ ನಮ್ದು ಏನು ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತುರುಕ್ತಾ ಇದ್ರು ರೀ. ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ BJP? ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು, ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂಥ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ BJP MLA ಆಗಿಲ್ವಾ? ಅವರು BJP ಅವರು ಸಾಧನೆ ಮಾಡಿದ್ದಲ್ವಾ? ಏನು ನೀವು ಒಬ್ಬರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನ್ರಿ? ಕಾಂಗ್ರೆಸ್ ಪಕ್ಷ 10 ಹಲವು ಬಾಗ್ಲಾಗಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡ್ರಪ್ಪ. ನಾನೇನೋ ಕೆಲಸ ಮಾಡಿದೆ, ನಾನು 1000 ಹೆಲ್ಮೆಟ್ ಕೊಟ್ಟೆ ಅಂತ ಇನ್ಯಾರೋ 20,000 ಹೆಲ್ಮೆಟ್ ಕೊಡ್ತಾರಣ್ಣ. ಅಣ್ಣ ನಿಮ್ಮನ್ನು ನೋಡಿ ಕಾಪಿ ಮಾಡ್ತಾವ್ರಣ್ಣ, ನೀವೇನೋ ಅಲ್ಲಿ ಯಾವುದೋ ಇದಕ್ಕೆ ಇನ್ನೇನೋ ಕಾಪಿ ಮಾಡ್ತಾವ್ರಣ್ಣ ಅಂತಂದರು. ಏನು ಹೇಳಿದೆ ನಾನು? ಯಾರು ಏನೇ ಕಾಪಿ ಮಾಡಲಿ ಏನೇ ಮಾಡಲಿ BJP ಪಕ್ಷಕ್ಕೆಲ್ಲ ಓಟ್ ಬರೋದು. ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವರಿಗೆ ವಿಶ್ವನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿಯವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಹೊಟ್ಟೋಗೋಣ ಅಂತ ಹೇಳಿದ್ದು ಯಾರು? ಗಜೇಂದ್ರ. ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದು ಯಾರು ಅವತ್ತು? ಯಾರ ಮೇಲೆ ನೀನು ಮುನ್ಸ್ಕೊಂಡಿದ್ದು? ಪಾಪ ಇದೇ ಸುಧಾಕರ್ ಮೇಲೆ. ಸುಧಾಕರ್ ಅವ್ರ ವಿರುದ್ಧ ನಾವು ಯಾವತ್ತೂ ಷಡ್ಯಂತ್ರ ಮಾಡಿಲ್ಲ, ಸುಧಾಕರ್ ವಿರುದ್ಧ ನಾವು ಯಾವತ್ತೂ ಕೆಲಸ ಮಾಡಿಲ್ಲ. ಒಟ್ಟಾರೆ 2028ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಈಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ BJP ಟಿಕೆಟ್ ವಿಚಾರವಾಗಿ ಸ್ವಪಕ್ಷದವರೇ ಬೀದಿಗೆ ನಿಂತು ರಂಪಾಟ ಮಾಡಿಕೊಳ್ತಾ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಒಳ್ಳೆಯ ಮನರಂಜನೆಯನ್ನೇನೋ ಕೊಡ್ತಾ ಇದೆ. ಆದರೆ ಇದರ ನಡುವೆ ಕಾಂಗ್ರೆಸ್ನೊಳಗೆ ಏನು ಲೆಕ್ಕಾಚಾರ ನಡೀತಾ ಇದೆ ಅನ್ನೋದು ಇನ್ನಷ್ಟೇ ಆಚೆಗೆ ಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.